ಚಂದ ಐತಿಲ್ಲ ಇದು ಯಾರು ತಗೊಂಡ್ಬಂದು ನೋಡು ಬೇಡವ ಕಟ್ಟನ್ ಅದು ಮುಂದೆ ನೋಡಮ್ ನಡಿ ಅಂತ ಬೇಡ ಹೈ ಅಮ್ಮಾರು ಉಡವು ಕಾಟ ನಾವು ಅಂಗಡಿಗೆ ಹೋಗ್ಬಂದಿಂದ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಾಕ್ತೀನಿ. ವಿಡಿಯೋಗೆ ಜಾಸ್ತಿ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಅಲ್ಲಿ ಸಾರಿ ಸ್ವಲ್ಪ ವಿಡಿಯೋ ಮಾಡಿದ್ನೆಲ್ಲ ತಿರ್ಗಾ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ನಾನು ನಮ್ಮ ಸಾನ್ವಿ ಅಷ್ಟ ಅಂಗಡಿಗೆ ಹೋಗಿದ್ವಿ, ಬಟ್ಟೆ ಅಂಗಡಿಗೆ, ಹಾಗಾಗಿ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಇವತ್ತು ಅಂಗಡಿ ಗದ್ದಲೆ ಇದ್ದಿಲ್ಲ ಅಂದ್ರೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ವಿಡಿಯೋ ಮಾಡೋರು ಯಾರು ಇದ್ದಿಲ್ಲ ಅಂದರೆ ನಾವು ಬಟ್ಟೆ ತೊಗೊಳೋದ್ರಾಗನ ಬ್ಯುಸಿ ಆಗ್ಬಿಟ್ಟಿದ್ವಿ, ಹಂಗಾಗಿ ಏನು ವಿಡಿಯೋ ಮಾಡಲಿಲ್ಲ. ನೆಕ್ಸ್ಟ್ ಈಗ ಬಂದಿವಿ ನೋಡಿ, ಇಷ್ಟೊಂದು ಬಟ್ಟೆ, ಇದೊಂದು ಪುಟ್ಟೆ ತೊಗೊಂಡ್ಬಂದಿವಿ. ಒಂದು ಆಲ್ರೆಡಿ ಒಂದು ಪುಟ್ಟಿ ಇತ್ತು, ಆ ಪುಟ್ಟಿ ಹೊಡೆದೋಗಿತ್ತು, ಹಂಗಾಗಿ ಈಗ ಬರುವತ್ನಾಗ ಅಲ್ಲಿ ಪುಟ್ಟಿ ಹೆಚ್ಚಿದ್ರು, ಹಂಗಾಗಿ ಇದೊಂದು ಫೈಬರ್ ಪುಟ್ಟಿ ತೊಗೊಂಡಿದ್ದೀನಿ. ಸಾನಿ ಬರ್ತಡೇಕ ಏನೇನು ಡ್ರೆಸ್ ತೊಗೊಂಡಿವಿ ಅಂತಂದು ನಿಮಗೆ ತೋರಿಸ್ತೀನಿ. ಅಲ್ಲೇನೂ ತೋರ್ಸೋಕ್ಕಾಗಲಿಲ್ಲ, ಹಂಗಾಗಿ ತೋರಿಸ್ತೀನಿ. ಇದೊಂದು ಟಾಪು, ಇಲ್ಲಿ ಕ್ಯೂಟಾಗಿ ಒಂದು ಗೊಂಬಿ ಬಂದೈತಿ. ಎಷ್ಟು ಕ್ಯೂಟಾಗೈತಿ ಗೊತ್ತಾ, ಇದು ಎಷ್ಟು ಕ್ಯೂಟಾಗೈತಿ. ಇದೊಂದು ಟಾಪ್ ತೊಗೊಂಡಿವಿ. ಇದು ಒಂದು ಜೀನ್ಸ್ ಪ್ಯಾಂಟು, ಸ್ವಲ್ಪ ದೊಡ್ಡದಾಗುತ್ತೆ ಅನ್ಸುತ್ತಾ, ಇರಲಿ ದೊಡ್ಡದೇ ಇರಲಿ. ಈಗ ಆಲ್ರೆಡಿ ಒಂದು ಪ್ಯಾಂಟ್ ಐತಕ್ಕಿದ್ದು, ಸ್ವಲ್ಪ ಇವಾಗ ಕರೆಕ್ಟ್ ಆಗುತ್ತದು, ಹಾಗಾಗಿ ನಾನು ಸ್ವಲ್ಪ ಇದನ್ನು ಪ್ಯಾಂಟ್ ದೊಡ್ಡದಾಗ ತಂದೀನಿ. ಇದು ಸ್ವಲ್ಪ ನಡೆದಾಗ ಸ್ವಲ್ಪ ದೊಡ್ಡದಾಗುತ್ತೆ ಅನ್ಸುತ್ತಾ, ಪರವಾಗಿಲ್ರಿ. ಯಾಕಂದ್ರೆ ಇದು ಐತಿ, ಬೆಲ್ಟ್ ಐತಿ ಫ್ಯಾನ್ ಹಚ್ಚೋ ಸಿಕ್ಕಾಪಟ್ಟೆ ಶೆಕೆ ಐತೆ. ಟೈಮ್ ಬಂದು 5:30 ಆಗೈತಿ. 5:30 ಅಂದ್ರೂ ಶೆಕೆ ಅನ್ಸಕತ್ತೈತಿ. ಹೊರಗಡೆ ಹೋಗಿ ಬಂದ್ವಿಲ್ಲ, ಅದಕ್ಕೂ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಶೆಕೆ ಆಗಕತ್ತೈತಿ. ಇದು ಒಂದು ಜೀನ್ಸ್ ಪ್ಯಾಂಟು, ಇದು ಒಂದು, ಆಮೇಲೆ ಒಂದು ಸ್ಕರ್ಟ್ ತಗೊಂಡ್ವಿ. ಇದೊಂದು ಸ್ಕರ್ಟ್, ಇದು ಸ್ಕರ್ಟ್ ಸ್ವಲ್ಪ ನಡೆದಾಗ ದೊಡ್ಡದಾಗುತ್ತೆ, ಪರವಾಗಿಲ್ಲ. ಬೆಲ್ಟ್ ಬಂದೈತಿ, ಆ ಬೆಲ್ಟಿಗೆ ಕರೆಕ್ಟ್ ಐತಿ ನೋಡಿ. ಸ್ಕರ್ಟ್ ಎಷ್ಟು ಚೆನ್ನಾಗೈತಲ್ಲ. ಇದು ಸ್ಕರ್ಟ್ ಬಂದು 160, ಅದು ಪ್ಯಾಂಟ್ ಬಂದು 250, ಅದು ಟಾಪ್ ಬಂದು 170. ಸ್ಕರ್ಟ್ ಮಾತ್ರ ಚೆನ್ನಾಗೈತಿ, ಜೀನ್ಸ್ ಸ್ಕರ್ಟ್ ಅಲ್ಲ, ಹಂಗಾಗಿ ಚೆನ್ನಾಗೈತಿ.
ನಮ್ಮ ಸಾವಿ ಬರ್ತಡೇ ಅಂತ ಅಪ್ಪ ನಮ್ದು ಅಕ್ಕಿ ಬಟ್ಟೆ ತರಕ್ಕೆ ಹೋಗಿ ಅದ್ರೊಳಗೆ ನಮಗೂ ಬಟ್ಟೆ ತಗೊಂಡ್ವಿ ತೋರಿಸ್ತೀವಿ. ಏನಾರ ಅಲ್ಲಿ ಡ್ರೆಸ್ ಸ್ಯಾಮಿ ಡ್ರೆಸ್ ನೋಡ್ಬೇಕಾದ್ರೆ ಇದು ಬ್ಲ್ಯಾಕ್ ಡ್ರೆಸ್ ಕಣ್ಣಿಗೆ ಬಿದ್ದ ತಕ್ಷಣ ನನಗೆ ಇದು ಡ್ರೆಸ್ ತಗೋಬೇಕು ಅನ್ನಿಸ್ತಿ. ಹಂಗಾಗಿ ನಾನು ಇದನ್ನ ಬ್ಲ್ಯಾಕ್ನ ತಗೊಂಡಿನಿ. ನಾನು ಇಲ್ಲಿ ಈ ಥರ ಇಲ್ಲಿ ಕಾಣಿಸ್ತೈತಲ್ಲ ವಿಡಿಯೋದಾಗ ಕಾಣಿಸ್ತಿರ್ತೀನಿ ಅಲ್ಲಿ ಮಿರರ್ ಬಂದೈತಿ ಅದೇನು ತಗೊಂಡೆಲ್ಲ ಬಿಲ್ ಮಾಡ್ಸೀನಿ. ತಿರ್ಗಾ ಅಲ್ಲಿ ಅಂಗಡಿ ಮೇಲ್ಗಡೆ ಹೋಗಿ ಇದೇನು ಈ ಥರ ತೂತೈತಿ ಅಲ್ಲಿ ಬೆಳಕಿಗೆ ಕಾಣಿಸಾಗತೈತಿ ಇದು ತೂತೈತಿ ಅಂತಂದು ಇಲ್ಲ. ಅದು ಮಿರರ್ ವರ್ಕ್ ಬಂದೈತಿ ಈ ಥರ ಮಿರರ್ ವರ್ಕು. ಆಮೇಲೆ ಇಲ್ಲೆಲ್ಲ ಈ ಥರ ಚಿಕ್ಕದು ಅವು ಟಿಕ್ಲಿ ಟೈಪ್ ಬರ್ತಾವಲ್ರಿ ಆ ಥರ ಟಿಕ್ಲಿ ವರ್ಕ್ ಬಂದೈತಿ. ಸಾಫ್ಟ್ ಅಂದ್ರೆ ಬಟ್ಟೆ ಮಾತ್ರ ಕಾಟನ್ನು ಸ್ಮೂತ್ ಐತಿ. ಅದು ಏನೋ ಗೊತ್ತಿಲ್ಲ ಬ್ಲ್ಯಾಕ್ ಡ್ರೆಸ್ ಅನ್ನೋಣ ಎಲ್ಲಿಂದನೋ ಫ್ರಿಜ್ ಬಂದ್ಬಿಡುತ್ತೆ ನನಗೆ. ಹಂಗಾಗಿ ಬ್ಲ್ಯಾಕ್ ಡ್ರೆಸ್ ಅಲ್ಲಿ ಹೋಗಿ ಸುಮ್ಮ ಹಿಂಗೆ ಮ್ಯಾಲೆ ಹೊಂಟಿದ್ವಿ. ಹೋಗ್ಬೇಕಾದ್ರೆ ಅಲ್ಲಿ ವಾಟ್ಸೆಟ್ಟು ಡ್ರೆಸ್ ಹಾಕಿದ್ರು. ಆ ಡ್ರೆಸ್ ನೋಡ್ಕೊಂತ ನಿಂತಿದ್ದ ನೋಡ್ಬೇಕಾದ್ರೆ ಸಡನ್ಲಿ ಈ ಡ್ರೆಸ್ ಕಣ್ಣಿಗೆ ಬಿತ್ತು. ಅವರು ಮೇಲ್ಗಡೆ ಹಾಕಿದ್ರು ಒಂದು ಸಣ್ಣ ಕೇಳ್ಬೇಕಾದ್ರೆ ಆ ಮೇಲ್ಗಡೆ ಹಾಕಿ ಇನ್ನೊಬ್ಬಕ್ಕೆ ತೋರ್ಸಕ್ಕಿ ಇಲ್ಲ ರೀ ನಿಮ್ಮ ಸೈಜ್ ಇಲ್ಲ ಅದು ಎಲ್ ಸೈಜ್ ಅಂತ ಹೇಳಾಕತ್ತಿದ್ಲು. ನಾನು ತೆಗೆದುಕೊಡ್ರಿ ಅಂದ ಮ್ಯಾಲೆ ಕೊಂಬಿದ್ ಹಾಕಿದಾರೆ ತೆಗೆದು ಕೊಟ್ಬಿಡ್ರಿ ನನಗೆ ಅಂತಂದು ಹೇಳಿದೆ. ಆಮೇಲೆ ಇನ್ನೊಬ್ರು ಬಂದು ಇಲ್ಲ ರೀ ಇನ್ನೊಂದು ಸೆಟ್ ಐತಿ ಕೊಡ್ತೀನಿ ಅಂತಂದು ಹೇಳಿ ಅವರು ಇನ್ನೊಬ್ರು ಬಂದು ನಿಮಗೆ ಬ್ಲ್ಯಾಕ್ ಬೇಕೇನ್ರಿ ಬೇರೆ ಕಲರ್ಸ್ ಅವು ಬೇಕು ಬಟ್ ನನಗೆ ಬೇಕಾಗಿದ್ದು ಬ್ಲ್ಯಾಕ್. ನನಗೆ ನನ್ನ ಬ್ಲ್ಯಾಕು ಮತ್ತು ಪಿಂಕು ಕಣ್ಮುಂದಿದ್ರಂದ್ರೂ ಮುಗೀತು. ಯಾವ ಡ್ರೆಸ್ ಇದ್ರು ಪಿಂಕ್ ಅಲ್ಲ ಬ್ಲೂ ಬ್ಲ್ಯಾಕು ಬ್ಲೂ ಕಣ್ಮುಂದಿಟ್ಬಿಟ್ರಂದ್ರೂ ಯಾವ ಕಲರ್ ಇದ್ರೂ ಮನ್ಸಿಗೆ ಬರೋದಿಲ್ರಿ. ಅವೇ 2 ಕಲರ್ ತೊಗೊತೀನಿ. ಆಮೇಲೆ ಈ ಥರ ಕಟ್ ಟಾಪ್ ಬರ್ತದೆ ಆ ಥರ ಕಟ್ ಟಾಪ್ ಐತಿ. ಆಮೇಲೆ ಈ ಕೆಳಗಡೆ ಈ ಥರ ಬಾರ್ಡರ್ ಬಂದೈತಿ. ಈ ಥರ ಕೆಳಗ ಈ ಥರ ಚೆನ್ನಾಗಿ ಇದು ರೇಟ್ ಎಷ್ಟಾಗಿರ್ಬೋದ್ರಿ ನಮ್ಮ ಕಡೆ ಏನಾದರೂ ಆಗಿದ್ರೆ ಇದು ರೇಟು ಇಲ್ಲಿ ಚರ್ಚಣ ಬಾಹುಬಲಿ ಅಂಗಡಿಗೆಲ್ಲ ಬಟ್ಟೆ ಸಸ್ತ ಸಿಗ್ತಾವ. ಅದೇ ನಮ್ಮ ಕಡೆ ನಮ್ಮ ಕುಷ್ಟಿಗೊಳಗೇನು ಬಟ್ಟೆ ಅಷ್ಟೊಂದು ಕಾಸ್ಟ್ಲಿ ಅನ್ಸೋದಿಲ್ಲ. ಬಟ್ ಇಲ್ಕಲ್ ಒಳಗೆ ತಗೋಬೇಕಂದ್ರೆ ಬಟ್ಟೆ ತುಂಬಾನೇ ಕಾಸ್ಟ್ಲಿ ಅನಿಸ್ತಾವ. ಇದೇ ಡ್ರೆಸ್ ಏನಾದರೂ ನಾನು ಕುಷ್ಟಿಗೆ ಒಳಗೆ ಇಲ್ಕಲ್ ಒಳಗೆ ತಗೊಂಡಿದ್ರ ಏನಿಲ್ಲ ಅಂದ್ರು ಮಿನಿಮಮ್ 1800-1600 ಅಂತೂ ಫಿಕ್ಸ್ ಕೊಡಬೇಕಾಗಿದ್ರಿ. ಅದಕ್ಕಿಂತ ಜಾಸ್ತಿನೇ 2000 ಬೇಕಾದ್ರೆ ಇಡ್ಬೋದು. ಯಾಕಂದ್ರೆ ಹೆವಿ ವರ್ಕ್ ಐತ್ರಿ, ಫುಲ್ಲು ಹೆವಿ ವರ್ಕ್ ಐತಿ. ಇದು ಟಾಪು ವೇಲ್ನು ತುಂಬಾ ದೊಡ್ಡದೈತಿ. ವೇಲ್ಗೆ ಈ ಥರ ಲೇಸ್ ಬಂದೈತಿ. ವೇಲ್ನು ತುಂಬಾ ದೊಡ್ಡದೈತಿ. ಆಮೇಲೆ ಇದು ಪ್ಯಾಂಟ್ ತುಂಬಾ ಇಷ್ಟ ಆಯ್ತು ನಂಗೆ. ಯಾಕಂದ್ರೆ ಪ್ಯಾಂಟು ಒಂಥರ ಲೆಹಂಗಾ ಥರ ಐತಿ. ಅದು ಪ್ಲಾಜೋ ಪ್ಯಾಂಟ್ ಬಂದು ಈ ಥರ ಕೆಳಗೆಲ್ಲ ಲೆಹಂಗಾ ಥರ ಬರ್ತಲ್ರಿ ಆ ಥರ ಪ್ಲಾಜೋನು ಬಟ್ ಈ ಥರ ಕೆಳಗ ಲೆಹಂಗಾ ಥರ ಬಂದೈತಿ. ಇದಕ್ಕೂ ಕೆಳಗ ಈ ಥರ ದಡಿಗೆ ಕೆಳಗ ಈ ಥರ ಫುಲ್ಲು ವರ್ಕ್ ಬಂದೈತಿ ನೋಡಿ. ನಾವು ಡ್ರೆಸ್ ತರಕ್ಕೆ ಯಾರು ಹೋಗಿದ್ದಾರಿಗೆ ಹೇಳಿ ನನ್ನ ಸಾನ್ವಿ ಡ್ರೆಸ್ ತಗೊಳಕ್ಕಿಂತ ನನ್ನ ಡ್ರೆಸ್ ಗ್ರ್ಯಾಂಡ್ ಆಯಿತು. ಸಾನ್ವಿ ಡ್ರೆಸ್ ಇನ್ನೂ ಸ್ವಲ್ಪ ಸಿಂಪಲ್ ಆಯಿತು. ಬಟ್ ರೇಟು ಹಾಕಿದ್ದು ಸ್ವಲ್ಪ ಇಲ್ಲ, ರೇಟು ನಂದೇ ಜಾಸ್ತಿ ಇರ್ತಿ. ಇದು ರೇಟ್ ಎಷ್ಟಂದ್ರೆ 700 ರೂಪಾಯಿ ರೀ. 700 ರೂಪಾಯಿ ಅಂದ್ರೆ ನಂಬ್ತೀರಾ? 700 ರೂಪಾಯಿ. ಅದು ಜಾಸ್ತಿ ಏನಾದರೂ ಇದ್ದಿದ್ರೆ ತೊಗೊಂತಿದ್ದಿಲ್ಲ. ದುಡ್ಡೊಂದು ಸ್ವಲ್ಪನೇ ಹೋಗಿದ್ವಿ. ಆಮೇಲೆ ಜಸ್ಟ್ 700 ರೂಪಾಯಿ ಅಂತಂದ್ರಲ್ಲ, 700 ರೂಪಾಯಿನ ಯಾಕೆ ಬಿಡಬೇಕು? ಮತ್ತೆ ತಿರ್ಗಾ ಈ ಥರ ಪ್ಯಾಟರ್ನು ಬರೋದಿಲ್ಲ. ಇರ್ಲಿ ತೊಗೊಂಡ್ರೆ ಆಯ್ತಂತಂದು ತೊಗೊಂಡೆ. ಆಮೇಲೆ ಎಲ್ಲ ಬಿಲ್ಲೆಲ್ಲ ಮಾಡಿಸಿದ್ಮೇಲೆ ಮತ್ತೆ ತಿರ್ಗಾ ನಮ್ಮ ಮನೆಯವ್ರು ಬಂದರು. ನಮ್ಮ ಮನೆಯವ್ರು ಬಂದಿಂದ ಕೇಳಿದೆ ಈ ಡ್ರೆಸ್ ತೊಗೊಂಡಿನಿ ಅಂತಂದು ಆಯ್ತು ತಗೊಂತಂದು ತಿರ್ಗಾ ಅವ್ರು ರೊಕ್ಕ ಕೊಟ್ಟರು.
ಹಂಗೆ ಸರಿ ಹೋಯ್ತು. ಇದು ಒಂದು ಡ್ರೆಸ್ ತಗೊಂಡ್ಬಂದಿವಿ. ಆಮೇಲೆ ಇದು ಏನು ಅಲ್ಲಿ ಗೊಂಬಿಗೆ ಹಾಕಿದ್ರು ಇದನ್ನು ಡ್ರೆಸ್ನ ಟಾಪ್. ಇದು ಜಸ್ಟ್ 150 ರೂಪಾಯಿ ರೀ. 150 ರೂಪಾಯಿ. ಒಂಥರ ಕಲರ್ ಫುಲ್ ಆಗೈತಿ, ಹಂಗಾಗಿ 150 ರೂಪಾಯಿ ಅಲ್ಲ, ಒಂಥರ ಡಿಫ್ರೆಂಟ್ ಕಲರ್ ಐತಿ. ಆಮೇಲೆ ಇಲ್ಲಿ ಈ ಥರ ವರ್ಕ್ ಬಂದೈತಿ, ಕೆಳಗೇನು ವರ್ಕ್ ಬಂದಿಲ್ಲ, ಕಲರ್ ಕೆಳಗ ಆ ಥರ ಇದೆ, ಸಿಂಪಲ್ ಆಗೈತಿ ನೋಡಿ. ಈ ಥರ ಜಸ್ಟ್ ಇಲ್ಲೇ ಎಲ್ಲಾರ ವರ್ಕ್ ಹೋದ್ರ ನೈಟ್ ಎಲ್ಲ ಊರಿಗೆ ಹೋಗೋದು ಜಾಸ್ತಿ ರೀ ನಾವು, ಅವಾಗೆಲ್ಲ ನೈಟ್ ಊರಿಗೆ ಹೋದ್ರೆ ಹಾಕೊಂಡು ಬರ್ಕೊಂಡು ಬಟ್ಟಿನೂ ಸ್ಮೂತ್ ಐತ್ರಿ. 150 ರೂಪಾಯಿ ಚೆನ್ನಾಗೈತಿ. ಇದು ಒಂದು ನನಗೆ ತಗೊಂಡಿದ್ದೆ. ಆಮೇಲೆ ನಮ್ಮ ಮನೆಗೆ ಒಂದು ನೈಟ್ ಪ್ಯಾಂಟ್ ತಗೊಂಬಂದ್ವಿ. ಆಮೇಲೆ ನಮ್ಮ ಸಾನುಗ ಈ ತರ ಅಕ್ಕಿ ನಾನು ಇದೇ ತರ ನಾ ಪ್ಯಾಂಟ್ ಹಾಕೋತೀನಿ, ಅಕ್ಕಿ ಇದೇ ತರ ಪ್ಯಾಂಟ್ ಹಾಕೊಳ್ಳೋದು ನೋಡಿ ಅಕ್ಕಿಗೆ ಅನಿಸ್ತಿತ್ತು. ಅಕ್ಕಿ ನನ್ನ ಪ್ಯಾಂಟ್ ಹಿಡ್ಕೊಂಡು ನೋಡ್ತಿದ್ಲಿ ಯಾವಾಗಲೂ, ನಂಗೆ ಆಗುತ್ತಲ್ಲ ಮಮ್ಮಿ, ನಂಗೆ ಆಗುತ್ತಲ್ಲ ಅಂತಂದು. ಇವತ್ತು ಅಲ್ಲೇ ಅಂಗಡಿ ಒಳಗ ಇದ್ದು, ಹಂಗಾಗಿ ಇವು 60 ರೂಪಾಯಿಗೆ ಒಂದು ಪ್ಯಾಂಟ್ ರೀ. ಹಂಗಾಗಿ ಒಂದು 2 ಪ್ಯಾಂಟ್ ತಗೊಂಬಂದೆ. ಸ್ವಲ್ಪ ದೊಡ್ಡ ಹೋಗ್ತಾವ, ಆದ್ರೂ ಇರಲಿ. ಆಮೇಲೆ ಕೆಳಗೆ ದೊಡ್ಡವಾದ್ರೆ ಹಿಂಗೆ ನಡೆದಿಸ್ಬೇಕು. ಇಲ್ಲೇ ಎಲೆಸ್ಟಿಕ್ನ ಭಾಳ ಇದಾಗ್ಯವ, ಸ್ವಲ್ಪ ಕಟ್ ಮಾಡಿ ಎಲೆಸ್ಟಿಕ್ ಇದು ಮಾಡಬೇಕು. 2 ಪ್ಯಾಂಟು, ಒಂದು ಬ್ಲೌಸ್ ಹೊಲಿಬೇಕು, ಅದಕ್ಕೆ ಅಸ್ತರ ತಗೊಂಡ್ಬಂದಿ ನೋಡಿ. ತಿರ್ಗಾ ಮತ್ತೆ ಇಲ್ಲಿ ಬ್ಲ್ಯಾಕ್ ತಗೊಂಡ್ಬಂದಿನಿ. ಇದು ಶಾರ್ಟ್ ಕುರ್ತಾ ಬರ್ತಲ್ರಿ, ಆ ಥರ ಶಾರ್ಟ್ ಕುರ್ತಾ ಸ್ಟಿಚ್ ಮಾಡ್ಬೇಕಂತಂದ್ರೆ ಇದೊಂದು ಫ್ಯಾಬ್ರಿಕ್ ತಗೊಂಡಿನಿ. ಇದೊಂದು ಫ್ಯಾಬ್ರಿಕ್ ನಾನು ಮೊನ್ನೆ ಒಂದು ಫ್ಯಾಬ್ರಿಕ್ ತಗೊಂಡಿದ್ದಲ್ರಿ, ಆ ಫ್ಯಾಬ್ರಿಕ್ನ ವಾಟ್ಸಟ್ಟು ಸ್ಟಿಚ್ ಮಾಡೀನಿ. ಅದನ್ನ ಆ ವಿಡಿಯೋನ ಹಾಕ್ತೀನಿ. ಸದ್ಯದ ವಿಡಿಯೋ ಹಾಕಿಲ್ಲ. ಇದೊಂದು 2 ಶಾರ್ಟ್ ಕುರ್ತಾನ ಸ್ಟಿಚ್ ಮಾಡ್ಬೇಕಂತಂದ್ರೆ ಇದು 2 ಫ್ಯಾಬ್ರಿಕ್ ತಗೊಂಡಿನಿ. ನೆಕ್ಸ್ಟ್ ಬರುತ್ತೆ ನಮ್ಮ ಬರ್ತ್ಡೇ ಡ್ರೆಸ್ಸು. ಇವು ಡ್ರೆಸ್ ಸಿಕ್ಕಾಪಟ್ಟೆ ಡ್ರೆಸ್ ಅದಾವ್ರಿ. ಹಂಗಾಗಿ ಅಲ್ಲಿ ಅಂಗಡಿ ಒಳಗ ಅದು ಇನ್ನೊಂದು ಏನಂದ್ರ ಡ್ರೆಸ್ ಅಕ್ಕಿವ್ ಯಾವ ಅದಾವ ಅದೇ ಒಳ್ಳೆ ಅದೇ ತೋರ್ಸಕತ್ತಿದ್ರು. ಹಂಗಾಗಿ ಇದು ಒಂದು ಪ್ಯಾಟರ್ನ್ ಹೊಸ ಬಂದೈತೆ ಅಂದ್ರು, ಹಂಗಾಗಿ ಇದನ್ನ ಹೊಸ ತಗೊಂಬಂದಿವಿ. ಹೆಂಗೈತ್ರಿ? ಗ್ರೀನರಿ ಐತಿರ್ತಾರ, ಗ್ರೀನ್ ಕಲರ್ ಇದ್ದಿಲ್ಲ, ಹಂಗಾಗಿ ಗ್ರೀನ್ ಕಲರ್ ತಗೊಂಡ್ರಿ. ಆಮೇಲೆ ಈಗ ಪಿಂಕ್ ಇಷ್ಟ, ಪಿಂಕ್ ಇತ್ತು, ಪಿಂಕ್ ಬ್ಲೂ. ನಾವು ಮೊದ್ಲಾಗ ಬ್ಲೂ ತಗೊಂಡಿದ್ವಿ. ಪಿಂಕ್ ಅಂದ್ರೆ ಯಾಕಂದ್ರೆ ಆಲ್ರೆಡಿ ಐತಿತ್ತಲ್ಲ, ಪಿಂಕ್ ಜಾಸ್ತಿನೇ ಇದ್ವು, ಹಂಗಾಗಿ ಪಿಂಕ್ ಏನು ಬ್ಯಾಡ ಅಂತಂದು ಬ್ಲೂ ಡ್ರೆಸ್ ಇತ್ತು, ಬ್ಲೂ ಡ್ರೆಸ್ ತಗೊಂಡಿದ್ವಿ. ಆಮೇಲೆ ಅವ್ರ ಪಪ್ಪ ಬಂದು ಏನಂದ್ರು, ಬ್ಯಾಡ್ ಇದು ಜಾತ್ರೆ ಆಗುತ್ತಾ, ಬ್ಯಾಡ್ ಅದ ಅಂತಂದು ಮತ್ತೆ ಬಂದು ಅವ್ರ ಪಪ್ಪ ಇದನ್ನ ಹಾರಿಸಿದ್ರು. ಇದು ಸ್ಲೀವ್ ಚೆನ್ನಾಗೈತಿ, ಈ ತರ ಬಪ್ಪು ಸ್ಲೀವ್ ಬಂದೈತಿ. ಆಮೇಲೆ ದಪ್ಪ ಇರ್ತಾರಲ್ಲ ಅಂತ ಹುಡುಗರು ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಸೊಳಕಿಗೆ ಏನು ಬಟ್ಟೆ ಚೆನ್ನಾಗೇ ಕಾಣಿಸುದಿಲ್ರಿ. ಈಗ ಇಷ್ಟ ಐತಂದ್ರೆ ನಾನು ಇದನ್ನ ಇವಾಗ ಇಷ್ಟ ಅರ್ಧ ಸ್ಟಿಚ್ ಮಾಡ್ಬೇಕ್ರಿ. ಇವಾಗ ಅರ್ಧಕ್ಕರ್ಧ ಬಟ್ಟೆ ಸ್ಟಿಚ್ ಮಾಡಕ ಹೋಗಿ ಅದ್ರದ್ದೆಲ್ಲ ಸೇಪ್ ಎಲ್ಲ ಹಾಳಾಗೋಗುತ್ತೆ, ಹಂಗಾಗ್ಬಿಡುತ್ತ. ಅದೇ ಬೇಜಾರು. ಎಲ್ಲದೂ ತಿಂತಾಳ್ರಿ ಅಕ್ಕಿ, ಆದ್ರೂ ದಪ್ಪ ಆಗೋದಿಲ್ಲ. ಇನ್ನು ಅದೇ ಹೇಳ್ತಾರಲ್ಲ, ಎಲ್ಲ ಚೊಚ್ಚೋಳ ತಿಂದರು ಯಾರು ದಪ್ಪ ಆಗೋದಿಲ್ಲ ಅಂತೆ, ಏನು ಇರ್ಲಾರ್ದ್ರೆ ಎಲ್ಲಾರು ದಪ್ಪ ಆಗ್ತಾರಂತೆ. ಹಂಗಾಗಿ ನಮ್ಮ ಸಾನು ಎಲ್ಲದೂ ಚೊಚ್ಚೋಳ ತಿಂತಾಳ, ಹಂಗಾಗಿ ದಪ್ಪ ಆಗೋದಿಲ್ಲ ಅಂತ ಹೇಳ್ತಿರ್ತೀನಿ ನಾನು. ಒಂದೊಂದು ಟೈಮು ಸಿಟ್ಟು ಬಂದಾಗ ಬೈತಿರ್ತೀನಿ, ರೊಟ್ಟಿ ಖಾರ ಪುಡಿಯಾರ ತಿನ್ನು ದಪ್ಪ ಅಕ್ಕಿ ಅಂತಂದು ಬೈತಿರ್ತೀನಿ ಅವಾಗಾದ್ರೂ ದಪ್ಪ ಅಕ್ಕಿ ಎಲ್ಲದೂ ಚಲೋದು ತಿನ್ನೋದು ದಾಸಿಕೊಂಡು ಅಂತದೆಲ್ಲ ಬಿಟ್ಟು ರೊಟ್ಟಿ ಖಾರ ಪುಡಿ ತಿನ್ನು ಡೈಲಿ ದಪ್ಪ ಅಕ್ಕಿ ಅಂತಂದು ಹೇಳ್ತಿರ್ತೀನಿ. ನೋಡ್ರಿ, ಇದು ಸ್ಲೀವ್ ಈ ತರ ಮೇಲ್ಗಡೆ ಈ ತರ ಉಪ್ಪು ಚೆನ್ನಾಗಿ ಕುಂದಿರ್ತೈತಿ. ಆಮೇಲೆ ಇಲ್ಲಿ ಈ ತರ ಪಟ್ಟಿ ಬಂದೈತಿ. ಹೀಗೆ ಇದು ವರ್ಕ್ ಇಷ್ಟ ಆಗೈತೆ. ಇಲ್ಲೆಲ್ಲ ಒಂಥರ ಮುತ್ತು ವರ್ಕ್ ಮಾಡ್ಯಾರ, ಮುತ್ತಿಂದ ಈ ತರ ಕಾಣಿಸ್ತೈತಿಲ್ಲ,
ವರ್ಕ್ ಮಾಡ್ಯಾರ ಈ ಕೆಳಗ ಅದು ಇಷ್ಟೇ ನೋಡ್ರಿ ಇದು ಬಟ್ಟೆ ಶಾಪಿಂಗು. ಹೊಸ್ದಾಗಿ ನೋಡೋರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಆಲನ್ನ ಬೆಲ್ ಐಕನ್ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ನಾ ವಿಡಿಯೋನ ಹೀಗೆ ಮುಗಿಸ್ತೀನಿ.